ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೋತ್ ಮೆನ್ ಅಂಡ್ ವುಮೆನ್ ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂತ ವಿಡಿಯೋನೇ. ಸಾಕಷ್ಟು ಜನ ಹೆಣ್ಮಕ್ಳು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಬಟ್ ಕನ್ಸೀವ್ ಆಗ್ತಾ ಇರಲ್ಲ. ನಾನು ಹೇಳೋ ಈ ಒಂದು ಮೆಥಡ್ ನ ಯೂಸ್ ಮಾಡೋದೇನೆ ನೀವು ಆದಷ್ಟು ಬೇಗನೆ ಕನ್ಸೀವ್ ಆಗ್ಬೋದು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮೆನ್ ನಿಮ್ಗೆ ಸ್ಪರ್ಮ್ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬೋತ್ ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಲ್ವಾ. ಮೊದಲನೇದಾಗಿ ಹೆಣ್ಮಕ್ಳು ಪೀರಿಯಡ್ ರೆಗ್ಯುಲರ್ ಆದಾಗ ಮಾತ್ರ ನಿಮ್ಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ರೆಗ್ಯುಲರ್ ಪೀರಿಯಡ್ ಅಂದ್ರೆ 28-30 ಡೇಸ್ ಏನಿರುತ್ತಲ್ಲ, ಇದನ್ನ ರೆಗ್ಯುಲರ್ ಪೀರಿಯಡ್ ಆಫ್ ಸೈಕಲ್ ಅಂತ ಕರಿತೀವಿ. 30 ಡೇಸ್ ಮೇಲ್ಪಟ್ಟು ಏನು ನೀವು ಪೀರಿಯಡ್ ಆಗ್ತಿದಲ್ಲ ಅದನ್ನ ಇರ್ರೆಗ್ಯುಲರ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಆ ತರ ಇರ್ರೆಗ್ಯುಲರ್ ಪೀರಿಯಡ್ ಇದ್ದೋರು ಒನ್ಸ್ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ನ ತೋರಿಸ್ಕೊಂಡು ರೆಗ್ಯುಲರ್ ಪೀರಿಯಡ್ ಆದ ನಂತರ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ನಾರ್ಮಲ್ ಆಗಿ ಈ ರೆಗ್ಯುಲರ್ ಸೈಕಲ್ ಇರೋರಿಗೆ ಈ ವಿಡಿಯೋ. ಸೊ ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಮೆನ್ಸುರೇಷನ್ ಸೈಕಲ್ ಅಲ್ಲಿ 4 ಫೇಸ್ ಗಳು ಬರ್ತಾ ಹೋಗುತ್ತೆ. ಮೊದಲನೇ ಫೇಸ್ ಬಂದ್ಬಿಟ್ಟು ಮೆನ್ಸುರೇಷನ್ ಫೇಸ್. ಈ ಫೇಸ್ ಅನ್ನೋದು ಪೀರಿಯಡ್ ಅಂತಾನೆ ಕರಿಬಹುದು, ಪೀರಿಯಡ್ ಫೇಸ್ ಅಂತಾನು ಕೂಡ ಕರಿಬಹುದು. ಈ ಒಂದು ಟೈಮ್ ನಲ್ಲಿ ನೀವು ಕಂಪ್ಲೀಟ್ ಆಗಿ ಪೀರಿಯಡ್ ಆಗಿರ್ತೀರಾ. ಸೊ ನಿಮ್ಗೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರೋದಿಲ್ಲ. ಈ ಪೀರಿಯಡ್ ಸ್ಟಾರ್ಟ್ ಆಗೋದು ಡೇ 1 ಆಫ್ ಪೀರಿಯಡ್ ಇಂದ ಡೇ 5 ತನಕ ಈ ಫೇಸ್ ಇರುತ್ತೆ. ಸೊ ಈ ಫೇಸ್ ಅಲ್ಲಿ ಎಗ್ ಎಲ್ಲ ಡೆಸ್ಟ್ರಾಯ್ ಆಗಿ ನೀವು ಪೀರಿಯಡ್ ಆಗಿರೋ ಕಾರಣದಿಂದ ಯಾವುದೇ ರೀತಿ ಚಾನ್ಸಸ್ ಇರೋದಿಲ್ಲ ಪ್ರೆಗ್ನೆಂಟ್ ಆಗೋದಿಕ್ಕೆ. ಇನ್ನು ಎರಡನೇ ಫೇಸ್ ಬಂದ್ಬಿಟ್ಟು ಫಾಲಿಕ್ಯುಲರ್ ಫೇಸ್ ಅಂತ ಕರೀತಾರೆ. ಈ ಒಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಿಮಗೂ ಕೂಡ ಯಾವುದೇ ರೀತಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರೋದಿಲ್ಲ. ಈ ಒಂದು ಫೇಸ್ ಸ್ಟಾರ್ಟ್ ಆಗೋದು ಡೇ 5 ಇಂದ ಡೇ 10 ತನಕನೂ ಈ ಒಂದು ಪೀರಿಯಡ್ ಇರುತ್ತೆ. ಸೊ ಈ ಒಂದು ಫೇಸ್ ಅಲ್ಲಿ ನೀವೆಲ್ಲ ಎಗ್ ಪೀರಿಯಡ್ ಎಲ್ಲ ಕಂಪ್ಲೀಟ್ ಆಗಿ ಎಗ್ ಫಾರ್ಮೇಶನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹೆಣ್ಮಕ್ಳಲ್ಲಿ. ಸೊ ಈ ಒಂದು ಫೇಸ್ ಅಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿ ಚಾನ್ಸಸ್ ಇರಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು. ಇನ್ನು ಥರ್ಡ್ ಫೇಸ್ ಬಂದ್ಬಿಟ್ಟು ಓವ್ಯುಲೇಷನ್ ಫೇಸ್. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರೋ ಇದು ಒಂದು ಮುಖ್ಯವಾದ ಫೇಸ್ ಅಂತಾನೆ ಹೇಳ್ಬೋದು. ಈ ಒಂದು ಫೇಸ್ ಅಲ್ಲೇ ನಿಮ್ಗೆ ಹೈ ಚಾನ್ಸ್ ಆಫ್ ಪ್ರೆಗ್ನೆಂಟ್ ಆಗೋದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಈ ಒಂದು ಫೇಸ್ ಸ್ಟಾರ್ಟ್ ಆಗೋದು ಡೇ 10 ಇಂದ ಡೇ 16 ತನಕ ಈ ಪೀರಿಯಡ್ ಇರುತ್ತೆ. ಇದನ್ನ ಫರ್ಟಾಲಿಟಿ ಪೀರಿಯಡ್ ಅಂತಾನು ಕೂಡ ಕರೀತಾರೆ. ಸಾಕಷ್ಟು ಜನ ಏನ್ ಮಾಡ್ತಾರೆ, ಮಧ್ಯ ಭಾಗ ಬರೋದನ್ನ ಫರ್ಟಾಲಿಟಿ ಡೇಸ್ ಅಂತ ಹೇಳ್ತಾರೆ, ಐ ಮೀನ್ ಓವ್ಯುಲೇಷನ್ ಡೇಸ್ ಅಂತ ಹೇಳ್ತಾರೆ. ಎಸ್, 14, 15, 16 ಇಸ್ ದ ಓವ್ಯುಲೇಷನ್ ಪೀರಿಯಡ್. ಬಟ್ ನೀವು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕು ಅಂತ ಇದ್ದೀರೋ ಡೇ 10 ಇಂದ ಡೇ 16 ತನಕನು ಡೈಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದಾನೇ ನಿಮ್ಗೆ ಹೈ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಸಾಕಷ್ಟು ಜನ ಏನ್ ಮಾಡ್ತಾರೆ, ಜಸ್ಟ್ 14, 15, 16 ಅಷ್ಟೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಬಟ್ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಡೇ 10 ಇಂದ ಸ್ಟಾರ್ಟ್ ಮಾಡಿ ಡೇ 16 ತನಕನು ಡೈಲಿ ಒನ್ಸ್ ನೀವು ಇಂಟರ್ ಕೋರ್ಸ್ ಮಾಡ್ಬೇಕಾಗತ್ತೆ. ಸೊ ಈ ಟೈಮ್ ನಲ್ಲಿ ನೀವು ಇಂಟರ್ ಕೋರ್ಸ್ ಮಾಡೋದ್ರಿಂದ ನಿಮ್ಗೆ ಹೈ ಪಾಸಿಬಿಲಿಟೀಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋದಿಕ್ಕೆ ಅಂತಾನೆ ಹೇಳ್ಬೋದು. ಇಂಟರ್ ಕೋರ್ಸ್ ಆದ ನಂತರ ಹೆಣ್ಮಕ್ಳು ಸಡನ್ ಆಗಿ ಬೆಡ್ ಇಂದ ಎದ್ದೇಳ್ಬೇಡಿ. ಅಟ್ಲೀಸ್ಟ್ ಒಂದು 15-30 ಮಿನಿಟ್ಸ್ ಅಲ್ಲಾದ್ರೂ ಬೆಡ್ ಅಲ್ಲಿ ಇರೋದಕ್ಕೆ ಸ್ಟೇ ಮಾಡಿ. ಇದು ನಿಮ್ಮ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ. ಇದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೈ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು 15 ಮಿನಿಟ್ಸ್ ಆದ್ರೂ ಬೆಡ್ ಮೇಲೆ ರೆಸ್ಟ್ ಮಾಡಿ, ನಂತರ ನೀವು ವಾಶ್ರೂಮ್ ನ ಯೂಸ್ ಮಾಡ್ಬೋದು. ಇನ್ನು ಲಾಸ್ಟ್ ಫೇಸ್ ಬಂದ್ಬಿಟ್ಟು ಲೂಟ್ರಿಯಲ್ ಫೇಸ್. ಈ ಫೇಸು ನಿಮ್ಗೆ ಡಿಸೈಡ್ ಮಾಡುತ್ತೆ ಐದರ್ ನೀವು ಪ್ರೆಗ್ನೆಂಟ್ ಆಗ್ತೀರಾ ಅಥವಾ ಪೀರಿಯಡ್ ಆಗ್ತೀರಾ ಅಂತ. ಸೊ ಈ ಫೇಸ್ ಅಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಏನು ಇರಲ್ಲ, ಇದು ಒಳಗಡೆಯಿಂದ ನಡೆಯೋ ಪ್ರೊಸೆಸ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಸ್ಪರ್ಮ್ ಕರೆಕ್ಟ್ ಆಗಿ ಮೀಟ್ ಆಗಿ ಎಗ್ ಸೇರಿದಾಗ ಮಾತ್ರ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೆಣ್ಮಕ್ಳು ಈ ಒಂದು ಫೇಸ್ ಅಲ್ಲಿ ಸ್ವಲ್ಪ ಹುಷಾರಾಗಿ ಇರ್ಬೇಕು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮೆನ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಸ್ಪರ್ಮ್ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾದ್ರೆ, ಆದಷ್ಟು ಮೆನ್ ಏನಿರ್ತಿರಲ್ಲ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಟ್ಲೀಸ್ಟ್ 2-3 ಆದ್ರೂ ವಾಲ್ನಟ್ ನ ತಿನ್ರಿ. ಇದನ್ನ ತಿನ್ನೋದ್ರಿಂದ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೀವು ಇಂಟರ್ ಕೋರ್ಸ್ ಮಾಡಿದಾಗ ನಿಮ್ಮ ಕ್ವಾಲಿಟಿ ಆಫ್ ಸ್ಪರ್ಮ್ ಅವರಿಗೆ ಸೇರಿದಾಗ ಸೊ ಹೈ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತೆ. ಸೊ ಬೋತ್ ಅಂಡ್ ವುಮೆನ್ ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗೋ ರೀತಿ ಹೇಳಿದೀನಿ. ಸೊ ಪರ್ಸನಲಿ ನಮಗೂ ಕೂಡ 3 ವರ್ಷ 4 ವರ್ಷ ಮಕ್ಕಳಾಗಿರ್ಲಿಲ್ಲ. ಈ ಒಂದು ಪ್ರೊಸೀಜರ್ ನ ನಾನು ನನ್ನ ಹಸ್ಬೆಂಡ್ ಫಾಲೋ ಮಾಡಿದ್ಮೇಲೆ ನಮಗೂ ಕೂಡ ಕನ್ಸೀವ್ ಆಗಿದ್ದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ಈ ಪ್ರೊಸೀಜರ್ ನ ಯೂಸ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ಬೇಗ ಕನ್ಸೀವ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ತನಕ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.